ನೆಳ್ಳಾಗ ನಿಂತು ಮಾತಾಡಕತ್ತೀರಿ, ಬಿಸಿಲಾಗ ನಿಂತರ ಗೊತ್ತಾಕೈತಿದ್ರ ತಾಪ ಏನೈತಿ. ನಮಗೂ ಗೊತ್ತಾಗ್ತದ. ನಾನು ಗುರುಗಳಿಗೆ ಹೇಳಿದೆ, ನಿಮ್ಮನ್ನು ಬಿಸಿಲಾಗ ಕುಂದ್ರಿಸಿ ನಾವು ನೆಳ್ಳಾಗ ನಿಂತಿದ್ದಕ್ಕೆ ಮೊದಲು ನಿಮಗೆಲ್ಲ ಕ್ಷಮೆ ಕೇಳ್ತೀನಿ ನಾನು. ಆದರೂ ಶಿಷ್ಟಾಚಾರ 2 ಮಾತುಗಳನ್ನು ಹೇಳಬೇಕಷ್ಟೆ. ಇಷ್ಟು ಬಿಸಿಲಿನ ತಾಪದೊಳಗನೂ ಸಹಿತ ಎರಡು ಶಾಂತಿಯ ಮಾತುಗಳನ್ನು ಕೇಳಬೇಕಂತ ಕುಂತಿರಲ್ಲ. ದೇವರಂದ್ರೆ ಎಲ್ಲಿ ಹೊರಗಿಲ್ಲ. ಈ ತಾಪದೊಳಗೂ ಸಹಿತ ಇಷ್ಟು ಹಸನ್ನ ಮುಖ ಇದೆ ಇಲ್ಲ, ಈ ಮುಖದ ಮೇಲಿನ ಕಳೆನೇ ನಿಜವಾದ ದೇವರು. ಇದನ್ನು ಬಿಟ್ಟರೆ ಎಲ್ಲಿ ದೇವರಿಲ್ಲ. ನಿಮ್ಮನ್ನು ನೋಡಿದ್ರೆ ಅಷ್ಟೇ ಸಂತೋಷ. ತಮಗೂ ಸಹಿತ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮನುಷ್ಯ ಅನಾದಿ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಒಂದು ಜಿಜ್ಞಾಸೆ ಇದೆ. ಏನು ಜಿಜ್ಞಾಸೆ ಅಂದರೆ, ದೇವನನ್ನ ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಸತ್ಯ ದೇವನನ್ನ ಜೀವನದ ಪರಮ ಉದ್ದೇಶ ಅಂದ್ರೆ ಸತ್ಯ ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಆನಂದದ ಆರಾಧನೆಯೇ ನಿಜವಾದ ಜೀವನ ಅಂದ್ರೆ ಏನಲ್ಲ, ಆನಂದದ ಆರಾಧನೆ ಇದು. ಜೀವನದೊಳಗೆ ಆನಂದ ತುಂಬಿತು ಅಂದ್ರೆ ಅದೇ ಆರಾಧನೆ. ಅದು ನಿಸರ್ಗವನ್ನು ನೋಡಿ ಎಷ್ಟು ಆನಂದ ಭರಿತವಾಗಿದೆ ನಿಸರ್ಗ. ನಿಸರ್ಗದಲ್ಲಿ ಕಾಣದ ಆನಂದ, ಕಾಣುವ ಆನಂದ ಮನುಷ್ಯನಲ್ಲಿ ಯಾಕೆ ಕೊರತೆ ಆತು? ನೀವು ದನ ಕಟ್ತೀರಿ ಮನ್ಯಾಗ, ದನಕ್ಕೆ ಏನು ಹಾಕಿರಿ ಅಂದ್ರೆ ನೀವು ಕಬ್ಬಿನ ರೌದಿ ಸೊಪ್ಪಿ ಒಯ್ದು ನಿಮ್ಮ ದನಕ್ಕೆ ಹಾಕಿರಿ. ಅದಕ್ಕೇನು ಹಾಕಿಲ್ಲ, ಕಬ್ಬು ಸಹಿತ ಹಾಕಿಲ್ಲ, ಬರೇ ರೌದಿ. ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾವ ದನ. ಕಸ ತಿಂದು ಸಂತೋಷ ಪಡುವ ದನಗಳೊಂದು ಕಡೆ ಆದರೆ, ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಅದೀವಿ ನಾವು. ಅವು ಕಸ ತಿಂದು ಸಂತೋಷ ಪಡ್ತಾವ, ನಾವು ರಸ ಕುಡ್ದವ್ರು ಅಷ್ಟು ಸಂತೋಷ ಪಟ್ಟಿಲ್ಲ. ಕಬ್ಬಿನ ರಸನ ಕುಡಿತೀವಿ ನಾವು, ನಮಗಿಲ್ಲ ಸಂತೋಷ. ಈಗ ನೀವು ಮಾವಿನ ಗಿಡ ನೋಡ್ರಿ, ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ. ಕೋಗಿಲೆ ಐತಿ, ಕೋಗಿಲೆ ಏನು ತಿಂದೈತಿ? ಹಣ್ಣು ತಿಂದೈತಿ ಏನು? ಮಾವಿನ ಹಣ್ಣು ಇಲ್ಲ, ಸುಮ್ಮನೆ ಒಂದಿಷ್ಟು ಚಿಗುರು ತಿಂದ ಹಾಡ್ತೈತೆ ಅದು. ಒಂದು ದಿವಸ ಮಾವಿನ ಗಿಡ ಸಪ್ಪು ಕುಂತಿತ್ತು. ಅದು ಕೋಗಿಲೆ ಕೇಳುತ್ತೆ ಮಾವಿನ ಗಿಡಕ್ಕೆ, ಯಾಕ ಸ್ವಲ್ಪ ಸಪ್ಪಗಾಗಿ ಅಲ್ಲ, ಏನು ಮಾಡೋದಪ್ಪ, ನಿನಗೆ ಬರೇ ಚಿಗುರು ಕೊಟ್ಟಿನ, ನಾ ಏನೂ ಕೊಟ್ಟಿಲ್ಲ, ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು. ಈ ಮನುಷ್ಯ ಮೊನ್ನೆ ಬಂದಿದ್ದ, 1-2 ಹಣ್ಣು ಕೊಟ್ಟಿನ ಅವನಿಗೆ. ಅಲ್ಲ, ಹಣ್ಣು ಕೊಟ್ರೆ ಏನು ತ್ರಾಸ ಆಯ್ತು ನಿನಗೆ? ಸಪ್ಪಗೆ ಯಾಕಾಗೆ ನೀನು? ಇಲ್ಲ, ನಿನ್ನೆ ಬಂದಿದ್ನಲ್ಲ, 2 ಹಣ್ಣು ಕೊಟ್ಟಿದ್ದೆ, ಇವತ್ತು ಲಾರಿನ ತಂದಿಂದರ್ಶನವ ನನ್ನ ಮುಂದೆ. ಇವತ್ತು ಬರೇ ಚಿಗುರು ಕೊಟ್ರ ಚಿಗುರು ತಿಂದ ಹಾಡುವ ನೀವೆಲ್ಲಿ? ಲಾರಿಗಟ್ಲೆ ನನ್ನುವ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟು ಹಾಕುವ ಇವರೆಲ್ಲಿ? ಸುಮ್ಮನೆ ಇಷ್ಟು ಸಂತೋಷ ನಿಸರ್ಗ ಸಂತೋಷ ಪಡ್ತೈತಲ್ಲ. ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆಯಾಗಬಾರದು? ನಿಸರ್ಗ ಏನೂ ಇಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ. ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆತು ಅಂದ್ರೆ, ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ. ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೆ.
ಏನು ಅಂದ್ರೆ ಅವನೊಳಗೆ ನನ್ನದು ಅನ್ನೋದು ಭಾಳ ತುಂಬೈತಿ ಆಗಷ್ಟೆ. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ ಆಗಷ್ಟೆ. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ. ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು, ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು. ನನ್ನ ಜೀವನ, ನನ್ನ ಹೊಲ, ನನ್ನ ಮನೆ, ನನ್ನ ಸಂಪತ್ತು, ನನ್ನ ವ್ಯವಹಾರ, ಇದನ್ನು ನಡೆಸಿದವರು ಯಾರು? ನಾನು ನಡೆಸೀನಿ ಅನ್ನುವ ಭ್ರಮ ತಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ತಾಪಾಗಕತ್ತೈತೆ ಅಷ್ಟ. ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು. ನಾ ಹೇಳ್ತೀನಿ ಇಲ್ಲೋ, ನಾ ಏನಂತೀನಿ ಅಂದ್ರೆ, ನಾನು ಉಣ್ತೀನಿ, ನಾನು ತಿಂತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ. ಅಲ್ಲ, ಕೇಳುವ ಕಿವಿ, ನೋಡುವ ಕಣ್ಣ, ತಿನ್ನುವ ನಾಲಿಗೆ, ಇವೆಲ್ಲ ಜಡ ಅದಾವ. ನಮಗನಿಸ್ತೈತೆ ಅಷ್ಟೇ. ಕಣ್ಣಿನಿಂದ ನಾನು ನೋಡೀನಿ, ಕಿವಿಯಿಂದ ಕೇಳೀನಿ, ನಾಲಿಗೆಯಿಂದ ತಿಂದೀನಿ, ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೇ. ಇವು ಜಡ ಅದಾವ ವಾಸ್ತವದಲ್ಲಿ. ನೀವು ಹಂಗ ವಿಚಾರ ಮಾಡ್ರಿ. ಕಿವಿನ ಕೇಳ್ತಿದ್ರ, ಕಣ್ಣ ನೋಡ್ತಿದ್ರ, ನಾಲ್ಗಿನ ತಿಂತಿದ್ರ. ಒಬ್ಬ ವ್ಯಕ್ತಿ ಸತ್ತಾಗ ಅವನು ಗೂಟಕ್ಕೆ ಬಡ್ದಿರ್ತಿರ್ಲಿ. ಮತ್ತು ಕಿವಿನ ಕೇಳ್ತಿದ್ರ, ಮತ್ತು ಅವ್ರು ಹಾಡಾಡ್ಕೊಂಡು ಹತ್ತಿದ್ದು ಯಾಕೆ ಕೇಳಿಲ್ಲ, ಎದ್ದು ಬರ್ಬೇಕಿಲ್ಲ. ಮತ್ತು ನಾಲ್ಗಿನ ತಿಂತಿದ್ರ, ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ, ಇದು ರುಚಿ ಐತೇನಂತ ಹೇಳ್ತಾನ. ಇಲ್ಲ, ಕಣ್ಣಿನಿಂದ ಕಣ್ಣ ನೋಡ್ತಿದ್ರ, ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರಿಲ್ಲ. ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ, ಒಂದು ಸರ ತಗೊಂಡು ಬಂದಿರ್ತಾರ. ನೋಡಿ, ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ. ಇವತ್ತು ನಿಮ್ಮ ಸ್ನೇಹಿತ ಬಂದಾನೆ, ನಿಮ್ಮ ಪ್ರಾಣ ಸ್ನೇಹಿತ ಬಂದ, ನೋಡ್ರಿ ಕಣ್ಣರ ತೆಗೀರಿ ಅಂತ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ. ಅಂದ್ರೆ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ. ಕಣ್ಣಿನ ಮುಖಾಂತರ ನೋಡಿವಿ, ಕಿವಿಯ ಮುಖಾಂತರ ಕೇಳಿವಿ, ನಾಲಿಗೆ ಮುಖಾಂತರ ರುಚಿಸಿವಿ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೆ. ಒಳಗೆ ದೇಹ ಹೋದ್ರೆ ದೇಹ ಹೆಣ ಅಷ್ಟೇ, ಇದ್ರೊಳಗೇನೂ ಇಲ್ಲ. ಯಾರು ಈ ದೇಹದೊಳಗಿದ್ದನ್ನು ನಡೆಸ್ತವರು? ಎಷ್ಟು ವಾಯುಗಳಿದ್ರೊಳಗೆ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ. ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ. ಒಳಗಿದ್ದನ್ನು ನಡೆಸಿದವ್ರು ಯಾರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ. ಈಗ ನೀವು ಒಂದು ಸೈಕಲ್ ತಗೊಂಡು ಹೋಗ್ತೀರಿ. ಒಂದು ಸೈಕಲ್ ತಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ನಟ್ಟೈತೆ ಅಷ್ಟ, ಭಾಳ ದೊಡ್ಡದಿಲ್ಲ. ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ, ಹವಾ ಹೋಗ್ತೈತಿ. ಆದ್ರೆ ಆಶ್ಚರ್ಯ ಅಂದ್ರೆ, ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ನಿರ್ಮಾಣ ಮಾಡಿ ಇದ್ರಾಗ 9 ರಂಧ್ರಗಳನ್ನಿಟ್ಟು ಸಹಿತ ಇದನ್ನು ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟವನಲ್ಲ. ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ. ಇದನ್ನು ನಡೆಸಿದವನಾರು ಹೇಳಿ. ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ, ಅದು ದೇವರು. ಅಂಥ ದೇವನನ್ನ ಮನುಷ್ಯ ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಹೇಗೆ ದೇವನನ್ನು ಅರಿಯುವುದು? ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ. ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನಾತು. ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿತು ಕಾಣಬೇಕಷ್ಟೆ. ಹೇಗೆ ಕಾಣುವುದು ದೇವನನ್ನ? ಎಲ್ಲರ ಹಂಬಲ ಇದೆ, ಎಲ್ಲ ಒಂದು ದೇವ ಸತ್ಯವನ್ನು ನಾವು ಅರಿಬೇಕು, ನೋಡಬೇಕು, ಕಾಣಬೇಕು ಅನ್ನೋದು. ಹೇಗೆ ದೇವನನ್ನು ಅರಿಯುವುದು? ಈಗ ನೀವು ಒಂದು ಮೈಕ್ ಐತಿದೆ, ಈ ಮೈಕ್ ಇದು ಕಾಣ್ತೈತಿ ನಮ್ಮ ಕಣ್ಣಿಗೆ, ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು. ದೇವ್ರು ಹಿಂಗೇನ್ರ ಕಣ್ಣಿಗೆ ಕಂಡಾನೆ. ಈಗೊಂದು ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ, ಕಾಣ್ತೈತಿ ಇದು. ದೇವ್ರು ಹಿಂಗೇನಾದ್ರೂ ನಮ್ಮ ಕಣ್ಣಿಗೆ ಕಂಡಾನೇನು ಅಂದ್ರೆ ದೃಶ್ಯ ಅಲ್ಲ, ಆತ ದೃಶ್ಯ ವಿಲಕ್ಷಣ ದೇವರು, ನಿರಾಕಾರ ದೇವರು. ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರೆ, ಆ ದೇವನಿಗೆ ಸತ್ ಅಂತ ಕರೆದ್ರು. ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರೆ ಸತ್ ಅಂದ್ರೆ ಅವರು. ಸತ್ ಇದರ ಅರ್ಥ ಯಾವಾಗಲೂ ಇರುವಂತಹದ್ದು ಅಂತ.
ಮೂರೂ ಕಾಲದಲ್ಲಿರುವಂಥದ್ದು. ಈಗ ಒಂದು ಹೂವು ಐತಿ, ಈಗ ನೀವು ಹೂವು ನೋಡಿದ್ರಿ ಅಂದ್ರೆ ಹೂವು ನಿನ್ನೆ ಇಲ್ಲ, ಇವತ್ತಷ್ಟು ಕಾಣಕತ್ತೈತಿ, ನಾಳೆ ಇರುವುದಿಲ್ಲ. ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ. ಅದು ನಿನ್ನಿಲ್ಲ, ನಾಳಿಲ್ಲ, ಇವತ್ತಷ್ಟು ಕಾಣಕತ್ತೈತಿ ಅಷ್ಟೇ. ಇದು ಸತ್ತಲ್ಲ, ಇದು ಮಿಥ್ಯೆ ಅಷ್ಟೇ. ಇದು ಆದ್ರೆ ದೇವ ಹಂಗಲ್ಲ, ನಿನ್ನಿಲ್ಲ, ಇವತ್ತದನ, ನಾಳೆ ಇಲ್ಲ ಅಂತಲ್ಲ. ಎಲ್ಲ ಕಾಲದೊಳಗೂ ಹಿಂದೂ ಇದ್ದ, ಈಗೂ ಇರ್ತಾನ, ಮುಂದೂ ಇರ್ತಾನ. ಯಾವಾಗಲೂ ಯಾವುದು ಇರ್ತದಲ್ಲ ಅದಕ್ಕೆ ಸತ್ ಅಂತ ಕರೀತಾರೆ. ಅದಕ್ಕೆ ದೇವರು ನೀವು ಅನ್ಬೋದು. ಮತ್ತು ಬಹಳಷ್ಟು ದಾರ್ಶನಿಕರಂತಾರೆ ಮತ್ತು ಎಲ್ಲ ಕಾಲಕ್ಕೆ ಇರೋದ ದೇವ್ರಂತಂದ್ರೆ ಬಯಲೈತೆ, ಆಕಾಶ ಐತಿ, ದಿಕ್ಕ, ಕಾಲ, ಮತ್ತು ಇವೆಲ್ಲ ಮಣ್ಣ, ಕಲ್ಲ, ಗುಡ್ಡ, ಇವು ಎಷ್ಟು ವರ್ಷದಿಂದ ಅದಾವಲ್ಲ, ಇದಕ್ಕೂ ದೇವ್ರು ಅನ್ಬೇಕ್ರಿ ಅಂತಂದ್ರೆ ಇದು ದೇವ್ರು ಅನ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಜಡ ಐತಿ. ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ. ಇದು ಒಂದು ಟೇಬಲ್ ಐತಲ್ಲ, ಇದಕ್ಕೆ ತನ್ನ ಜ್ಞಾನನೂ ಇಲ್ಲ, ಇನ್ನೊಬ್ಬರ ಜ್ಞಾನನೂ ಇಲ್ಲ. ಅದಕ್ಕೆ ಅದು ಜಡ ಐತೆ, ಅದು ಅಷ್ಟೇ. ತನ್ನ ಜ್ಞಾನವೂ ಇಲ್ಲ, ಇನ್ನೊಬ್ಬರ ಜ್ಞಾನವೂ ಇಲ್ಲ. ಮತ್ತು ದೇವರು ಸತ್ ಅಂತ ನೀವು ಅಂದ್ರಿ ಅಂದ್ರೆ ಮತ್ತೆ ಟೇಬಲ್ ಕಲ್ಲು ಇದ್ದಂಗೆ ಆಯ್ತಲ್ಲ. ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ, ಬರೇ ಸತ್ತಲ್ಲ, ಅವ ಚಿತ್ ಅಂತ ಕರೆದ್ರು. ಚಿತ್ ಇದರ ಅರ್ಥ ಬೆಳಗುವಿಕೆ, ಅರಿಸಿಕೊಳ್ಳುವಿಕೆ. ನೀವು ಅನ್ಬೋದು ಮತ್ತು ಬೆಳಗುವಿಕೆ ದೇವ್ರಂದ್ರೆ ಸೂರ್ಯ ಬೆಳಗುತ್ತಾನಲ್ರಿ ಅನ್ಬೋದು. ಯಾವುದಕ್ಕೆ ಚಿತ್ ಅಂತ ಕರೆದ್ರು ಅಂದ್ರೆ, ಈಗ ನೀವು ನೋಡಿ, ನಿಮ್ಮ ಮನ್ಯಾಗ ಒಂದು ಲೈಟ್ ಹಾಕ್ತೀರಿ, ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ಪ್ಯಾನಲ್ನಿಂದ ಬಂದಿರ್ತೈತಿ. ಸೋಲಾರ್ ಪ್ಯಾನಲ್ಲಿಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ. ಸೂರ್ಯ ನಿಮ್ಮ ಮನೆ ಬೆಳಕಿಗೆ ಸೋಲಾರ್ ಪ್ಯಾನಲ್ನಿಂದ ಬಂತು, ಸೋಲಾರ್ ಪ್ಯಾನಲ್ಲಿಗೆ ಸೂರ್ಯನಿಂದ ಬಂತು. ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ ಅಂತ ಕರೀತಾರೆ. ಅವನಿಗೆ ದೇವರು. ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ ಅವನು ದೇವರು. ಚಿತ್ ಅಂದ್ರೆ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು. ಚಿತ್ ಅಂದ್ರೆ ದೇವರು, ಸತ್ ಅಂದ್ರೆ ದೇವರು. ಚಿತ್ ಅಂದ್ರೇನು? ದೇವರು. ಚಿತ್ ವಿಲಾಸ ಅಂತ ಕೇಳಿರಿ ನೀವು ಶಬ್ದ. ಚಿತ್ ವಿಲಾಸ ಅಂದ್ರೆ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ. ಇದಕ್ಕೆ ಚಿತ್ ವಿಲಾಸ ಅಂತ ಕರೀತಾರೆ. ಚಿತ್ ಪ್ರಕಾಶ ಅಂತ ಕರೀತಾರೆ. ಇದು ದೇವನ ಬೆಳಕು ಅಂತ. ಇನ್ನೊಂದು ಶಬ್ದ ಐತಿ ಚಿತ್ ಶಕ್ತಿ ಅಂತ. ಚಿತ್ ಶಕ್ತಿ ಅಂದ್ರೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದ್ರೆ, ಇಲ್ಲಿ ದೇರ್ ಇಸ್ ನೋ ಮ್ಯಾಟರ್, ದೇರ್ ಈಸ್ ಓನ್ಲಿ ಎನರ್ಜಿ. ಇಲ್ಲಿರುವುದು ವಸ್ತುಗಳೆಲ್ಲ, ಇರುವುದು ಬರೇ ಶಕ್ತಿ ಅಂತ. ಚಿತ್ ಶಕ್ತಿ. ಚಿತ್ ಶಕ್ತಿ ಅಂದ್ರೆ ಇರುವುದೆಲ್ಲವೂ ದೇವನ ಶಕ್ತಿ. ಚಿತ್ ಶಕ್ತಿ ಅಂತ ಕರೀತಾರೆ ಅದಕ್ಕೆ. ಚಿತ್ ಶಕ್ತಿ. ಚಿತ್ ಶಕ್ತಿಗೆ ಚಿತ್ ಶಕ್ತಿ ಅಂತ ಕರೀತಾರೆ. ವ್ಯಾಕರಣದೊಳಗ ಪಾಣಿನಿ ಒಂದು ಸೂತ್ರ ಬರೀತಾನೆ, ಸ್ತೋಶ್ಚುನಾಶ್ಚುಹು ಅಂತ ಒಂದು ಸೂತ್ರ. ಆ ವ್ಯಾಕರಣದ ಸೂತ್ರ ಏನು ಹೇಳ್ತೈತಿ ಅಂದ್ರೆ, ಚಿತ್ ಶಕ್ತಿ, ತಕಾರದ ಮುಂದೆ ಶಕಾರ ಬಂತು ಅಂದ್ರೆ ಚಿತ್ ಶಕ್ತಿ ಇದ್ದಿದ್ದು ಚಿತ್ ಶಕ್ತಿ ಆಗುತ್ತಂತ. ಚಿತ್ ಅಂದ್ರೆ ದೇವರು, ದೇವನ ಶಕ್ತಿ. ಚಿತ್ ಶಕ್ತಿ ಚಿತ್ ಶಕ್ತಿ ಆಗತ್ತೆ. ಅಂದ್ರೆ ಚಿತ್ ಅಂದ್ರೆ ದೇವರು, ಚಿತ್ ಶಕ್ತಿ ಅಂದ್ರೆ ದೇವನ ಶಕ್ತಿ. ನಿಮ್ಮೂರ ಹೆಸರು ಏನೈತಿ? ಪುಸ್ತಕದಾಗ ಏನಾರ ಬರೀಲಿ, ನಿಮ್ಮೂರ ಹೆಸರೇನು? ಚಿಚ್ಚಕಿಂಡಿ, ಹೌದಲ್ಲ? ಚಿಚ್ಚಕಂಡಿ. ಆಡು ಭಾಷೆಯೊಳಗೆ ನೀವೇನಂತ ಕರೀತೀರಿ? ಚಿಚ್ಚಕಂಡಿ. ದೇವನ ಶಕ್ತಿಗೆ ಚಿತ್ ಶಕ್ತಿ ಅಂತಾರ, ನಿಮ್ಮೂರಿಗೆ ಚಿಚ್ಚಕಂಡಿ ಅಂತಾರ. ಖಂಡ ಅಂದ್ರೆ ಈಗ ಏಷ್ಯಾ ಖಂಡ ಅಂತ ಕರಿತೀರಿಲ್ಲ ನೀವು, ಒಂದು ತುಣುಕ. ಖಂಡ ಅಂದ್ರೆ ತುಣುಕ. ಪಾಷಾಣ ಖಂಡ ಅಂತಾರ, ಅಂದ್ರೆ ಕಲ್ಲಿನ ತುಣುಕ. ಖಂಡಿ, ಖಂಡ ಅಂದ್ರೆ ಮಾಪು, ಅಳತೆ, ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ. ಚಿಚ್ಚಕಂಡಿ ಅಂದ್ರೆ ಖಂಡ ಅಂದ್ರೆ ತುಣುಕ, ಚಿತ್ ಅಂದ್ರೆ ದೇವರು, ಚಿಚ್ಚಕಂಡಿ ಅಂದ್ರೆ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಕಂಡಿ ಅಂತ ಕರೀತಾರ. ಅದಕ್ಕೆ ವ್ಯಾಕರಣ ಏನಾರ ಇರಲಿ, ಅದನ್ನು ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು. ಚಿಚ್ಚಕಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ. ಚಿಚ್ಚಕಂಡಿ ಅವ್ರು ಯಾರಿಗೆ ಚಿಚ್ಚಕಂಡಿ ಅವ್ರು ಅನ್ಬೇಕು ಅಂದ್ರೆ, ಹೊಲಕ್ಕೆ ಹೋದಿ ಹೊಲ ನಂದಲ್ಲ, ಇದು ದೇವನು ಕೊಟ್ಟ ತುಣುಕ
ಅಂತ ಯಾರು ಭಾವಿಸ್ತಾರ, ಈ ದೇಹ ಈ ಜೀವನ ಇದು ನಂದಲ್ಲ, ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ ಅವರಿಗೆ ಚಿಚಕಂಡಿಯವರಂತ ಕರೀತಾರೆ. ಗೊತ್ತಾತನ್ನಿ 3 ಹೆಸರ ಕೇಳಿದ್ರೆ ಚಿಚ್ಚಕಂಡಿ ಎಲ್ಲರೂ ಅದನ್ನು ಕಿಚಿಕಿಟ್ಟಿದ್ರು. ಒಟ್ಟ ಅದನ್ನು ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ. ಚಿಚ್ಚಕ್ತಿ ಇದನ್ನ ನೆನಪಿಟ್ಟುಕೊಡ್ರಿ ನೀವು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ. ಅದು ಅಂದ್ರೆ ಈ ಭಾವ ನಮ್ಮ ಹೃದಯದೊಳಗೆ ಇರಬೇಕು. ಅವ್ರಿಗೆ ಚಿಚ್ಚಕಂಡಿ ಅವ್ರಂತಾರೆ. ಹೊಲಕ್ಕೆ ಹೋದ್ರಿ ಅಲ್ಲಿ ಅಂತಿರ್ಬೇಕು. ಹೊಲ ನೋಡಿ ಕಬ್ಬು ಬೆಳೆದಿದ್ದು ನೋಡಿ ಏನು ಅನ್ಬೇಕು ಅಂದ್ರೆ ಇದು ಚಿಚ್ಚಕಂಡಿ ಅನ್ಬೇಕು. ಅದಕ್ಕೆ ಇದು ಹೊಲ ನಂದಲ್ಲಿದು. ಚಿತ್ ಅಂದ್ರೆ ದೇವನು, ಇದು ದೇವರ ತುಣುಕ ಅಂತ ಅಂತಿರ್ಬೇಕು. ಅಂಗಡಿಗೆ ಹೋದ್ರಿ ಅಂಗಡಿಯಾಗೂ ಅನ್ಬೇಕು ನಾವು ಚಿಚ್ಚಕಂಡಿ ಅವರು ಅಂದ್ರೆ ಇದು ದೇವನ ತುಣುಕ ಅನ್ಬೇಕು. ಮನೆಗೆ ಹೋದ್ರಿ ಅದು ಚಿಚ್ಚಕಂಡಿನ, ಅದು ದೇವನ ತುಣುಕ. ಮತ್ತು ಮನ್ಯಾಗ ಊಟಕ್ಕೆ ಕುಂತ್ರಿ ಹೆಣ್ಮಕ್ಳು ಒಂದು ರೊಟ್ಟಿ ನೀಡ್ತಾರ, ಅದು ನಂದು ಅಂತನ್ನುವುದಲ್ಲ, ಇದು ಚಿಚ್ಚಕಂಡಿ, ಇದು ದೇವ ಕೊಟ್ಟ ಪ್ರಸಾದ, ಅದರ ತುಣುಕ ನನ್ನ ತಾಟಿನೊಳಗೆ ಬಿದ್ದೈತಿ, ಇದು ದೇವ ಕೊಟ್ಟಿದ್ದು ಅಂತ ಭಾವಿಸೋದು. ತಾಟಿನೊಳಗೆ ರೊಟ್ಟಿ ಬಿತ್ತು ಅಂದ್ರೆ ಅದು ಚಿಚ್ಚಕಂಡಿನ ಅನ್ಬೇಕು. ಅದಕ್ಕೆ ಅಕಸ್ಮಾತ್ ಊಟಕ್ಕೆ ನೀಡೋರು ನೀಡ್ತಾರಲ್ಲ, ಪ್ರೇಮದಿಂದ ನೀಡಿದ್ರು ಚಿಚ್ಚಕಂಡಿ. ಅಕಸ್ಮಾತ್ ನೀಡೋರು ಭಯಂಕರ ತಾಪದಾಗಿದ್ರು ಅಂದ್ರೆ ಇದನ್ಯಾಕೆ ಚುಚ್ಕೊಂಡೆಪ್ಪ ಮಾರಾಯ, ಮೊದಲ ನೀ ಮೆಚ್ಕೊಂಡಿದ್ದೆ ಆಮೇಲೆ ಚುಚ್ಕೊಂಡು ಯಾರೇನು ಮಾಡೋಕ್ಕಾಗುತ್ತದ. ಚಿಚ್ಚಕಂಡಿ ಅನ್ನುವ ಶಬ್ದ ಎಷ್ಟು ಸುಂದರ ಐತ್ ನೋಡ್ರಿ. ಚಿಚ್ಚಕಂಡಿ ಅಂದ್ರೆ ಏನಲ್ಲ, ಊರಲ್ಲ. ಚಿಚ್ಚಕಂಡಿ ಅಂದ್ರೆ ವ್ಯಾಕರಣ ಏನಾರ ಇರಲಿ, ಒಂದು ಸ್ವರ ಹೆಚ್ಚರ ಅದೆತ್ತು, ಒಂದು ಸ್ವರ ಕಡಿಮೆರ ಅದೆತ್ತು, ಆದ್ರೆ ಹೃದಯದೊಳಗಿದು ದೇವನದು ಅನ್ನುವ ಸ್ವರ ತಪ್ಪುದಲ್ಲ, ಅವರಿಗೆ ಚಿಚ್ಚಕಂಡಿ ಅವರಂತ. ಹೊರಗೆಲ್ಲ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನೆ ಇರಬೇಕು, ವ್ಯವಹಾರ ಇರಬೇಕು. ಮನುಷ್ಯನೊಳಗಿದು ನಂದಲ್ಲ, ಇದು ದೇವನದು ಅನ್ನೋದಿರ್ಬೇಕಷ್ಟೆ. ಅದಕ್ಕೆ ಚಿಚ್ಚಕಂಡಿ ಅವರಂತಾರೆ. ಅದಕ್ಕೆ ಎಷ್ಟು ಸುಂದರ ಶಬ್ದ ನಿಮ್ಮ ಊರಿಂದ ನೋಡ್ರಿ. ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು, ಇದು ದೇವನದು ಅನ್ನುವುದು ಬರ್ಬೇಕು. ಮತ್ತು ನೀವು ಅನ್ಬೋದು ಅಲ್ರಿ ಮತ್ತೆ ಎಲ್ಲರಿಗೆ ದೇವಂದು ಅಂದ್ರೆ ಮತ್ತು ನಂಬದು ಅನ್ನೋದು ಯಾವಾಗ ಅಂತಿರ್ಬೇಕು. ಸಂತೋಷ ಆಕೈತಿ. ಈಗ ನೀವು ಹೊರಗೆ ಹೋಗ್ತೀರಿ, ಬೆಳಿಗ್ಗೆ ಎದ್ದು ಕೂಡಲೇ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ಬೇಕು. ಏನು ಅನ್ಬೇಕು ಅಂದ್ರೆ ಭಗವಂತ ಇದು ನಿಂದು ಅಂತ ಅನ್ಬೇಕು. ದೇವರಿಗೆ ಸಂತೋಷ ಆಕೈತಿ. ಹೊರಗೆ ಬರ್ತೀರಿ, ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರೆ. ಇಲ್ಲಪ್ಪ ನೀ ಟ್ರ್ಯಾಕ್ಟ್ರಿಗೆ ಕಳಿಸಿ ನಮ್ಮ ಹೊಲಕ್ಕೆ ನೀನು ಬಂದು ನನ್ನ ಜೊತೆ ದುಡ್ದು, ಇದು ನಿಂದು ನಂದೇನಲ್ಲ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ಮನೆಗೆ ಹೋಗ್ಬೇಕು, ಮನೆಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವೆ, ಏನೋ ನಂದೇನಿಲ್ಲ ಎಲ್ಲ ನಿಮ್ದ, ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು. ಮಕ್ಕಳಿಗೆ ಸಂತೋಷ ಆಕೈತಿ. ಮನ್ಯಾಗ ಹೆಣ್ಮಕ್ಳಿಗೆ ಹೇಳ್ಬೇಕು ನಂದೇನೂ ಇಲ್ಲ ಇಲ್ಲ ಎಲ್ಲ ನಿಂದಿಂದ ನನ್ನ ಮನೆ ಅಂತ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ನೀವು ಅನ್ಬೋದು ಮತ್ತೆ ಎಲ್ಲ ಮಂದಿದ ಹೇಳಿದ್ರಿ ನಮ್ಮದು ಯಾವಾಗ ಅನ್ನೋದು. ನಮ್ಮದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೆ ಹೇಳ್ಬೇಕ, ರಾತ್ರಿ ಕದ ಹಾಕೋಬೇಕು, ಲೈಟ್ ತೆಗೆದು ಚಾದಾರ ಹಚ್ಕೊಂಡು ಗಪ್ಪನ ಹೇಳುವಾಗ ನಂದಂದು ಗಪ್ಪನ ಮಕ್ಕೊಂಡ್ಬಿಡ್ಬೇಕಷ್ಟೆ. ಲಾಸ್ಟಿಗೆ ನಂಬದು ಅನ್ನೋದಷ್ಟೆ. ಇರುವುದು ನಂಬುದಲ್ಲ, ಇದೆಲ್ಲವೂ ದೇವನದು ಅನ್ನುವ ಭಾವ ಬರಬೇಕಷ್ಟೆ. ಇದು ಒಳಗಿತ್ತು ಅಂದ್ರೆ ಅವರಿಗೆ ಚಿಚ್ಚಕಂಡಿ ಅವರಂತಾರೆ. ನಂದು ಅನ್ನೋದಿಲ್ಲ, ದುಃಖ ಆಗಿದ್ದು ನಂದು ಅನ್ನೋದು ಬಂದಿದ್ದಕ್ಕೆ ಮನುಷ್ಯಗೆ ದುಃಖ ಆಗೈತಿ. ಹುಡುಗ ಏನಾಯ್ತು ಅಂದ್ರೆ ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ, ಮೊದಲು ಪಾಟಿ ಹೆಂಗಿತ್ತು, ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದ್ರೆ ಸ್ವಚ್ಛ ಪಾಟಿ ಇದ್ದಂಗಿತ್ತು. ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು. ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರೀತು, ಆ ಅಂತ ಬರೀತು, ಅವು ಅಂತ ಬರೀತು, ಅಪ್ಪ ಅಂತ ಬರೀತು, ಅಣ್ಣಂತ ಬರೀತು, ತಮ್ಮಂತ ಬರೀತು, ಗಂಡಂತ ಬರೀತು, ಹೆಂಡತಂತ ಬರೀತು, ಹೊಲ ಅಂತ ಬರೀತು, ಮನಿ ಅಂತ ಬರೀತು, ಕೊನೆಗೆ ನಂದು ಅಂತ ಬರೀತು. ಅಲ್ಲೇ ದುಃಖ ಶುರು ಆಯ್ತು ನೋಡು ಮನುಷ್ಯ. ಇಲ್ಲಿ ಮಟ್ಟ ಏನು ಸಮಸ್ಯೆ ಇರಲಿಲ್ಲ. ಯಾವಾಗ ಮನಸ್ಸಿನೊಳಗೆ ನಂದು ಅನ್ನುವ ಭಾವ ಬಂತು, ಯುದ್ಧ ಶುರು. ನೀವು ಮಹಾಭಾರತದ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕೆ ಯುದ್ಧ ಆಗಿತ್ತು. ಅಣ್ಣತಮ್ಮಗಳಿಗೆ ಮನ್ಯಾಗ ಜಗಳ ಶುರು ಆಗಿದ್ದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು. ಮತ್ತು ನೀವು ಅನ್ಬೋದು ಏನೋ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರಿ ಅಂತ. ಸೇ ಬಟ್ ಡೋಂಟ್ ಫೀಲ್ ಇಟ್. ಸೇ
ಡೋಂಟ್ ಫೀಲ್ ಇಟ್. ಹೇಳಬೇಕು. ಹೊರಗೆ ವ್ಯವಹಾರದೊಳಗೆ ಇದು ಎಲ್ಲ ಇರಬೇಕು. ಪೇಪರಿನೊಳಗೆ ನಿನ್ನ ಹೆಸರಿರಬೇಕು, ಆದರೆ ಮನಸ್ಸಿನೊಳಗೆ ಭಗವಂತನ ಉಸಿರಿರಬೇಕು. ಇದು ಕಲಿಯುವುದಷ್ಟ ಇಲ್ಲಿರುವುದು. ಹೊರಗೆಲ್ಲ ವಸ್ತುಗಳು ಬಳಸ್ತಿರ್ಬೇಕು, ಮನಿ ಬಿಡುವಂಗಿಲ್ಲ, ಹೊಲ ಬಿಡುವಂಗಿಲ್ಲ, ಎಲ್ಲಾನು ಈ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನಿ ಇರಬೇಕು, ಸಂಸಾರ ಇರಬೇಕು, ಹೊರಗೆ ವಸ್ತುಗಳ ಬಳಕಿರಬೇಕು, ಒಳಗ ದೇವನದು ಶಿವನದು ಅನ್ನೋ ಬೆಳಕಿರಬೇಕು. ಅವ ಸತ್ಸಂಗಿ, ಅವ ಅಧ್ಯಾತ್ಮಿ ಅಷ್ಟೆ. ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು. ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಬಹಳ ದುಃಖ ಆಗೈತಿ, ತಾಪಾಗೈತಿ. ಈಗ ನೀವು ನೋಡಿ, ಯಾರಿಗಾದ್ರೂ ಕೇಳ್ರಿ, ಏನು ಹೇಳ್ತಾರ? ಇಲ್ಲ ನಿಮಗೆ ಯಾಕೆ ದುಃಖ ಆತ್ರಿ ಅಂದ್ರೆ, ಇಲ್ಲ ನಮ್ಮ ಮಗ ಸತ್ತನ್ರಿ, ಮಗ ಸತ್ತಿದ್ದಕ್ಕೆ ಭಾಳ ದುಃಖ ಆತು ಅಂತ ನಾವು ಹೇಳ್ತೀವಿ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರ, ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ, ಆ ಹುಡುಗ ಸತ್ತೈತೆ, ಆ ಹುಡುಗ ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಊರ ಮನ್ಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗೂ ದುಃಖ ಆಗಬೇಕಾಗಿತ್ತಲ್ಲ. ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ, ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ? ತಾಯಿ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ, ಮಗ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ. ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತೆ ಮನುಷ್ಯನಿಗೆ. ಅದಕ್ಕೆ ಕಲಿಯುವುದೇನು ಅಂದರೆ ಇಲ್ಲಿ ನನ್ನದು ಅನ್ನುವುದು ಯಾವುದೂ ಇಲ್ಲ ಅಷ್ಟೆ. ಸುಮ್ಮನೆ ಯು ಜಸ್ಟ್ ಸೇ, ವ್ಯಾವಹಾರಿಕವಾಗಿ ವಿ ಹ್ಯಾವ್ ಟು ಸೇ, ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟೆ. ವ್ಯಾವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು, ಒಳಗೆ ಗೊತ್ತಿರಬೇಕು. ಇದೆಲ್ಲ ದೇವನ ತುಣುಕ, ಇದೆಲ್ಲ ಚಿಚ್ಚಕಂಡಿ. ನೆನಪುಳಿತೈತಲ್ಲ ನಿಮಗಷ್ಟೆ. ಚಿಚ್ಚಕಂಡಿ ಅಂದ್ರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ. ಯಾರ್ದಿದೆ ಹೇಳಿ, ಯಾವುದಿದೆ ಹೇಳಿ, ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ? ನಾವು ಎಷ್ಟು ಕಷ್ಟಪಟ್ಟು ಗಳಿಸಿಟ್ರು ಸಹಿತ ಒಂದು ದಿವಸ ಇದನ್ನು ಹೋಗುದ. ಯಾರು ಮಾಡಿದ್ದು ಉಳಿದಿಲ್ಲ. ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ. ಅಲ್ಲ, ಶಿಲಾಶಾಸನ ಬರೆದವರು ಹೋಗ್ಯಾರ, ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ? ಏನೂ ಉಳಿಯುವುದಿಲ್ಲ. ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟ. ನಮಗಿದು ಎಲ್ಲ ಖಾಯಂ ಮಾಡಬೇಕು ಅಂತ ಮಾಡಬೇಕು, ಆದರೆ ತಲೆಯಾಗ ಇದನ್ನು ಖಾಯಮ ಮಾಡ್ಬೇಕು ಅನ್ನೋದು ತಲೆಯಾಗ ಬರಬಾರ್ದು ಅಷ್ಟು. ಯಾವುದು ಉಳಿತೈತೆ ಇಲ್ಲಿ? ಒಬ್ಬ ಮುದುಕ ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ, ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ. ಮಾಡಿ ಒಂದು ದಿವಸ ಹೋಗೋದು ಬಂತು ಅದಕ್ಕೆ. ಅಂದ್ರೆ ಪೂರ ಹಿ ವಾಸ್ ಆನ್ ಡೆತ್ ಬೆಡ್, ಲಿಟರಲಿ ಹಿ ವಾಸ್ ಆನ್ ಡೆತ್ ಬೆಡ್. ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದುಕ್. ಮಕ್ಕೊಂಡು ಮಾತು ಕಟ್ಟೋದು ಅದಕ್ಕೆ. ಅವಾಗೇನು ಜೋಪಾನ ಮಾಡಕ್ಕೆ ಬಂದವರಲ್ಲ, ಆ ಮುದುಕ್ ಏನು ಮಾಡ್ತಿತ್ತು ಅಂದ್ರೆ ಹಿಂಗೆ ಕೈ ಮಾಡಿ ತೋರಿಸ್ತಿತ್ತು. ಅವು ಮಕ್ಕಳಿಗೆ ಏನು ಅನ್ನಿಸ್ತು, ನಮ್ಮ ಅಪ್ಪ ಹಿಂಗೆ ಕೈ ಮಾಡಿ ತೋರಿಸ್ತಾನೆ, ಎಲ್ಲ ಗಂಟಿಟ್ಟಾನ. ಉಸಿರು ಬಂದ್ರೆ ಮಕ್ಕಳು 4 ಮಂದಿ. ಅವ್ರಂದ್ರು ನಮ್ಮ ಅಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಾನಲ್ಲ, ಏನಿಟ್ಟಾನ? ಕೇಳಿದ್ರಿ ಅಪ್ಪ ಏನಿಟ್ಟಿ? ಅದಕ್ಕೆ ಮಾತು ಬರಲಿಲ್ಲ, ಬರೀ ಕೈ ಮಾಡಿ ತೋರಿಸ್ತಿತ್ತು. ಡಾಕ್ಟ್ರಿಗೆ ಕರ್ಕೊಂಬಂದರು. ಡಾಕ್ಟ್ರ್ ಅಂದ, ಇಲ್ಲ ಮಾತು ಬರಲ್ಲ ನಿಮ್ಮ ಅಪ್ಪಗೆ. ಸರ್ ಏನಾರ ಮಾಡ್ರಿ, ಕೈ ಮಾಡಿ ತೋರ್ಸಕತ್ತಾನ, ಅವಾಗ ಎಲ್ಲಿ ಗಂಟಿಟ್ಟಾನಂತ ಹೇಳಿ ಹೋದ್ರೆ ಹೋಗಲ್ಲ. ನೋಡಪ್ಪ ಇದು ಭಾಳ ಅಂದ್ರೆ ಒಂದು ಇಂಜೆಕ್ಷನ್ ಮಾಡ್ಬೋದು, 5 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್, ಒಂದು 3-4 ಸೆಕೆಂಡ್ ಮಾತಾಡ್ಬೋದು. ಸರ್ ಅಷ್ಟೇ ಬೇಕಾಗೈತೆ ನಮಗೂ. ಅದು ತೋರಿಸಿ ಹೋದ್ರೆ ಹೋಗಲ್ಲ, ಕೈ ಮಾಡಕತ್ತಾನಲ್ಲ ತೋರಿಸಿ ಹೋಗಲ್ಲಕ್ಕ. ಅವರು ಡಾಕ್ಟ್ರ್ 5 ಲಕ್ಷ ಮೊದಲ ಇಸ್ಕೊಂಡ್ರು, ಇಂಜೆಕ್ಷನ್ ಮಾಡಿದ್ರು, ಮಾತು ಬಂತು. ಇದು ಹಿಂಗೆ ಕೈ ಮಾಡಿ ತೋರಿಸ್ತಿತ್ತಲ್ಲ, ಅಲ್ಲಿ ಗಂಟೈತೆ ಅಂತ ಹೇಳಿಲ್ಲ, ಕೋಡಿಗಳ ಎಮ್ಮಿಕರ ಕಸಬರಿಗೆ ತಿನ್ನಕತ್ತೈತೆ, ಹೊಡೀರಿ ಅಂದ ಹೋಗೇ ಬಿಟ್ಟವ. ಅವನು ಹೋತು, ಎಲ್ಲನೂ ಹೋತಷ್ಟ. ಕೊನೆಗೆ ಬಂದಿದ್ದೇನು ಹೇಳಿ ಮನುಷ್ಯನಿಗೆ? 5 ಲಕ್ಷನೂ ಹೋತು, ಮತ್ತೆ ಎಲ್ಲನೂ ಹೋತಷ್ಟೆ. ಅಂದ್ರೆ ಕೊನೆಗೆ ಬರುವುದೇನು? ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರೋದು. ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡಿತೈತಿ, ಯುರೋಪಿಗೆ ಹೋದ್ರೆ ಪೌಂಡ್ ನಡಿತೈತಿ, ನೀವು ದುಬೈಗೆ ಹೋದ್ರೆ ಧೀರಮ್ ನಡಿತೈತಿ. ಈ ಜಗತ್ತು ಬಿಟ್ಟು ಮ್ಯಾಲೆ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡಿತೈತಿ ಹೇಳಿ? ಡಾಲರ್ ಕೊಡ್ತೀವ್ರಿ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡಿತೈತೆ? ಪೌಂಡ್ ಕೊಡ್ತೀವಂದ್ರೆ ನಡೆಯೋದಿಲ್ಲ, ಧೀರಮ್ ಕೊಡ್ತೀವಂದ್ರೆ ನಡೆಯೋದಿಲ್ಲ. ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲೆ ಹೋಗುವಾಗ ಯಾವ ನಾಣ್ಯವೂ ಬರೋದಿಲ್ಲ. ಬರುವ ಒಂದೇ ನಾಣ್ಯ ಅಂದರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚೆಲ್ಲಿತೈತೆ ಅಷ್ಟೇ, ಉಳಿದ ನಾಣ್ಯಗಳ ನಡೆಯುವುದಿಲ್ಲ.
ಅದಕ್ಕಿದನ್ನು ಅನುಭವಿಸಿ ಹೋಗೋದಿಲ್ಲ, ನಂದಲ್ಲ, ಇದೆಲ್ಲ ದೇವನದು ಅನ್ನುವಂಥ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ. ಅನ್ಲಿಲ್ಲ ಬಸವಣ್ಣವರು, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ. ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರು ಅಂತಾರ, ತನುವ ಬೇಡಿದಡಿ, ನಿನಗೆ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ, ದೇಹ ಬೇಕಾದ್ರೂ ಕೊಡ್ತೀನಿ, ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ ಪ್ರಶ್ನೆ ಇದು, ಬಸವಣ್ಣ ದೇಹ ನಿಂದಲ್ಲ, ದೇವರು ಕೊಟ್ಟು ಕಳಿಸ್ಯಾನ ನಿನಗೆ. ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸ್ಯಾನ. ಈ ಸಂಪತ್ತು ನೀ ಬರುವಾಗ ತಂದಿಲ್ಲ, ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ, ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು? ನಮ್ಮಂಥವ್ರಿಗಲ್ಲ, ಬಸವಣ್ಣವ್ರಿಗಿದು. ಅವಾಗ ಅಲ್ಲಮ ಅಂತನ, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ಪುರಾತನರೊಡವೆ, ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಇಲ್ಲಿ ನಮ್ಮದನ್ನುವುದೇನೈತಿ? ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು, ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು,